ನಮಸ್ಕಾರ. ಗಂಡ ಹೆಂಡತಿ ಜಗಳ ಮನಸ್ತಾಪ ಅಂತ ಬಂದಾಗ ಹಲವಾರು ಕಾರಣಗಳಿರುತ್ತೆ ಅದರ ಒಳಗಡೆ. ಅದನ್ನು ಒನ್ ಬೈ ಒನ್ ನೋಡಬೇಕಾದ್ರೆ ಶುಕ್ರ ಒನ್ ಆಫ್ ದ ರೀಸನ್, ಶುಕ್ರ ಗ್ರಹನ ಸ್ಥಾನ ಒಂದು ಕಾರಣ ಆಗಿರುತ್ತೆ. ಸೊ ಆ ಒಂದು ರೀಸನ್ ಏನು ಅನ್ನುವಂಥದ್ದನ್ನು, ಈ ಶುಕ್ರನ ರೀಸನ್ ಏನು ಅಂತದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಅಂದರೆ ಹಲವಾರು ಕಾರಣಗಳಿರುತ್ತೆ ದಾಂಪತ್ಯ ಸಮಸ್ಯೆಗಳಿಗೆ. ಸೊ ಈ ಒಂದು ವಿಡಿಯೋನ ಮದುವೆ ಆದ ನಂತರ ಗಂಡ ಹೆಂಡತಿ ಸಮಸ್ಯೆ ಬಂದಾಗ ಹಾಕ್ಕೊಂಡಿದೆ ಇವಾಗ ಅಂತಾದರೆ ಪರಿಹಾರಕ್ಕೋಸ್ಕರನೂ ಬಳಸ್ಕೋಬಹುದು. ಇಲ್ಲಾಂದರೆ ಮದುವೆ ಮಾಡೋಕ್ಕಿಂತ ಮುಂಚೆ ಪೋಷಕರು, ತಂದೆ ತಾಯಿಯಿಂದ ಅವರ ಮಕ್ಕಳ ಮದುವೆ ಮಾಡೋಕ್ಕಿಂತ ಮುಂಚೆ ಒಂದು ಈ ಥರದ ಸಮಸ್ಯೆಗಳನ್ನು ಯಾವ ಥರ ನೋಡ್ಕೊಂಡು ಸರಿ ಮಾಡ್ಕೊಳ್ಬೋದು, ಆ ಥರನೂ ಬಳಸ್ಕೋಬಹುದು ಈ ವಿಡಿಯೋನ. ಸೊ ಬನ್ನಿ ನೋಡೋಣ. ಸಾಮಾನ್ಯವಾಗಿ ಜ್ಯೋತಿಷ್ಯ ಕೇಳಲಿಕ್ಕೆ ಬಂದಾಗ ಹಲವಾರು ಜನರ ಬೇರೆ ಬೇರೆ ಪ್ರಶ್ನೆಗಳಲ್ಲಿ ಒಂದು ಪ್ರಮುಖವಾದ ಪ್ರಶ್ನೆ ದಾಂಪತ್ಯ ಜಗಳ, ದಾಂಪತ್ಯ ಸರಿ ಇಲ್ಲ. ಕೆಲವು ಸಲ ಪೋಷಕರು ಬರ್ತಾರೆ, ಹುಡುಗಿ ಅಪ್ಪ ಅಮ್ಮ ಅಥವಾ ಹುಡುಗನ ಅಪ್ಪ ಅಮ್ಮ ಯಾರೊಬ್ರು ಬರ್ತಾರೆ, ಗುರುಳೆ ನನ್ನ ಮಗ ಸೊಸೆ ಬರೇ ಜಗಳ ಮನಸ್ತಾಪ, ಬರೇ ಜಗಳ ಮಾಡ್ಕೊತಿರ್ತಾರೆ, ಅದು ಏನು ಕಾರಣ ಅಂತ ಗೊತ್ತಾಗಲ್ಲ ಅಂತ. ಇನ್ನು ಕೆಲವು ಕಡೆ ಹುಡುಗಿ ಅಪ್ಪ ಅಮ್ಮ ಬರ್ತಾರೆ, ನನ್ನ ಮಗಳು ಅಳಿಯ ಚೆನ್ನಾಗಿಲ್ಲ, ಜಗಳ ಯಾವಾಗ ನೋಡಿದ್ರು ಅಂತ ಹೇಳ್ಬಿಟ್ಟು. ಇದಕ್ಕೆ ಕಾರಣ ಏನು ಹಾಗೂ ಪರಿಹಾರ ಏನು ಅನ್ನುವಂಥದ್ದು ನಿಮಗೆ ಸ್ವಲ್ಪ ಈ ಜಾತಕವನ್ನು ತೋರಿಸಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಬಹಳ ಮುಖ್ಯವಾಗಿ ನೋಡಿ, ಈ ಸಮಸ್ಯೆ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಕೇವಲ ಗಣಕೂಟ ನೋಡ್ಬಿಟ್ಟು 25 ಬಂದ್ಬಿಡ್ತು, 28 ಬಂದ್ಬಿಡ್ತು, 32 ಬಂದ್ಬಿಡ್ತು ಅಂದ್ಕೊಂಡು ನೀವೇನು ಮದುವೆ ಮಾಡ್ತಿರಲ್ಲ, ಅದೇ ಕಾರಣ. ಏಕೆಂದರೆ ಕೇವಲ ಗಣಕೂಟ ಬಂದ ತಕ್ಷಣ ಮದುವೆ ಮಾಡ್ತಕ್ಕಂಥದ್ದು ತಪ್ಪಾಗಿರ್ತದೆ. ಜಾತಕ ಆ ವ್ಯಕ್ತಿಯ ಭವಿಷ್ಯವನ್ನ ತೋರಿಸ್ತಾ ಇರತ್ತೆ. ಒಂದು ಜಾತಕ ಆ ವ್ಯಕ್ತಿಯ ಭವಿಷ್ಯವನ್ನ ತೋರಿಸುವಾಗ ನಾವು ಗಣಕೂಟ ಅಲ್ಲ, ಜಾತಕ ನೋಡಬೇಕಾಗಿರ್ತದೆ. ಸೊ ಅದರಿಂದ ಈಗ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಗೊತ್ತೇ ಇಲ್ಲ ಅಂದವ್ರ ಪ್ರಶ್ನೆ ಬೇರೆ, ಅದಕ್ಕೆ ನಾವು ಕವಡೆ ಹಾಕಿ ಪ್ರಶ್ನೆ ಹಾಕಿ ನೋಡ್ಕೋಬಹುದು ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿ. ಇಲ್ಲಿ ಪ್ರಶ್ನೆ ಬರ್ತಕ್ಕಂಥದ್ದು ಜಾತಕ ಎಲ್ಲ ಜಾತಕ ಎಲ್ಲ ಇದೆ, ಗಣಕೂಟ ನೋಡಿ ಮದುವೆ ಮಾಡಿದ್ದೇವೆ, ಗಂಡ ಹೆಂಡತಿ ಇಬ್ಬರು ಜಗಳ ಅಂತ. ನೋಡಿ, ಈ ಜಾತಕ ನಿಮಗೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ, ಈ ಬೋರ್ಡಲ್ಲಿ ನಾನು ಮರೆದಿರುವಂಥ ಜಾತಕ ಇದೆ, ಇದು ನಾರ್ಮಲ್ ಆಗಿ ಒಂದು ಕುಂಡಲಿ, ಆಯ್ತಾ? ಸೊ ಫಸ್ಟ್ ನೋಡಬೇಕಾಗಿರತಕ್ಕಂಥದ್ದು ಶುಕ್ರನ ಸ್ಥಾನವನ್ನು ನೋಡಬೇಕು. ಈ ದ್ವಾದಶ ರಾಶಿಗಳಲ್ಲಿ ಹುಡುಗ ಅಥವಾ ಹುಡುಗಿ ಇಬ್ಬರ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾನೆ ಅನ್ನುವಂಥದ್ದು ನೋಡ್ಕೊಳ್ಬೇಕು. ಸೊ ಶುಕ್ರನ ಸ್ಥಾನ ಸುಖ ದಾಂಪತ್ಯವನ್ನು ತೋರಿಸ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಆ ವ್ಯಕ್ತಿ ಗಂಡಾಗಿರಲಿ ಹೆಣ್ಣಾಗಿರಲಿ ಸುಖವಾಗಿ ದಾಂಪತ್ಯ ಮಾಡ್ಕೊಂಡು ಹೋಗೋಕೆ ಚಾನ್ಸಸ್ ಇದೆಯಾ ಅನ್ನುವಂಥದ್ದನ್ನು ಫಸ್ಟು ಶುಕ್ರ ತೋರಿಸ್ತಾನೆ. ಸೊ ಅದಕ್ಕೆ ಯಾವುದೇ ರಾಶಿ ಆಗಿರಲಿ, ಮೇಷ ವೃಷಭ ಇತ್ಯಾದಿ ಯಾವುದೇ ರಾಶಿ ಆಗಿರಲಿ, ರಾಶಿಯಿಂದ 7ನೇ ಮನೆಯಲ್ಲೇನಾದರೂ ಶುಕ್ರ ಇದ್ದಾನೆ ಅಂತಾದರೆ, ರಾಶಿಯಿಂದ 7ನೇ ಮನೆಗೆ ಶುಕ್ರ ಏನಾದ್ರು ಬಂದ ಅಂತಾದರೆ ಆ ಒಂದು ಜಾತಕದಲ್ಲಿ ಕಾರಕೋ ಭಾವನಾಶಾಯ, ಅಲ್ಲಿ ಸುಖ ದಾಂಪತ್ಯ ಜೀವನವನ್ನು ನೋಡ್ಲಿಕ್ಕಾಗಲ್ಲ. ಮೇಷರಾಶಿ ಅಥವಾ ಮೇಷಲಗ್ನ ತುಲಾದಲ್ಲಿ ಶುಕ್ರ ಇದ್ದಾನೆ ಅಂತಂದರೆ ಸುಖ ದಾಂಪತ್ಯ ಬಹಳ ಕಷ್ಟ. ವೃಷಭ ರಾಶಿ ವೃಷಭ ಲಗ್ನ ವೃಶ್ಚಿಕದಲ್ಲಿ ಶುಕ್ರ ಇದ್ದಾನೆ ಅಂತಾದರೆ ದಾಂಪತ್ಯ ಬಹಳ ಕಷ್ಟ. ಮಿಥುನ ರಾಶಿ ಮಿಥುನ ಲಗ್ನ ಧನುರ್ರಾಶಿಯಲ್ಲಿ ಶುಕ್ರ ಇದ್ದಾನೆ ಅಂತಂದರೆ ದಾಂಪತ್ಯ ಸ್ವಲ್ಪ ಕಷ್ಟ. ಅಂದರೆ ಸುಖ ದಾಂಪತ್ಯ ಇರಲ್ಲ. ಅದೇ ಥರ ಪ್ರತಿಯೊಂದು ರಾಶಿಯವರೆಗೂ ಅವರ ರಾಶಿ ಸಹಿತವಾಗಿ ಎಣಿಸ್ಬೇಕು. ಈಗ ಮೇಷ ಅಂದರೆ ಮೇಷ ಲಗ್ನ ಅಥವಾ ಮೇಷ ರಾಶಿ ಆಗಿದ್ದರೆ ಎಣಿಸ್ಕೋಬೇಕು 1 2 3 4 5 6 7 ಅಂತ. ಸೊ ಹಿಂಗೆ 7ನೇ ಮನೆಯಲ್ಲಿ ಶುಕ್ರ ಬರಬಾರ್ದು. ಆ ಲಗ್ನ ಅದನ್ನು ಇಲ್ಲಿಂದ ಒಂದಂತ ಎಣಿಸೋದಲ್ಲ, ಇಲ್ಲಿಂದನೇ ಎಣಿಸ್ಬೇಕು. ಮೇಷ ಎಲ್ಲಿಂದ ಅಲ್ಲಿ, ಈಗ ನಾವು ಸಿಂಹರಾಶಿಗಳೇ ಸಿಂಹದಿಂದ ಎಣಿಸ್ಬೇಕು 1 2 3 4 5 6 7. ಈ 7ನೇ ಮನೆಯಲ್ಲಿ ಶುಕ್ರ ಬಂದ ಅಂದರೆ ಯಾವುದೇ ಯಾವುದೇ ಸಿಂಹ ಲಗ್ನ ಸಿಂಹರಾಶಿಯವರಿಗೆ ಕುಂಭದಲ್ಲಿ ಶುಕ್ರ ಇದ್ದಾನೆ ಅಂತಂದರೆ ಕಾರಕೋ ಭಾವನಾಶಾಯ, ಅವರಿಗೆ ಸುಖ ದಾಂಪತ್ಯ ಜೀವನ ಬಹಳ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಅಂದರೆ ಯಾರನ್ನೋ ಇಷ್ಟಪಟ್ಟಿರ್ತಾರೆ, ಅವ್ರು ಸಿಕ್ಕಿಲ್ಲ. ಅದೇ ನಾನು ಹೇಳ್ತೇನೆ, ಇಷ್ಟಪಟ್ಟವ್ರು ಸಿಕ್ಕಲ್ಲ, ಸಿಕ್ಕದವ್ರು ಇಷ್ಟ ಆಗ್ತಾ ಇರಲ್ಲ ಅಂತ ಜೀವನದಲ್ಲಿ. ಈ ಥರದ ಸಮಸ್ಯೆ ನನ್ನ ಪೋಷಕರಿಗೂ ಈ ಜಾತಕವನ್ನು ತೋರಿಸಿ ಬಿಡಿಸಿ ಹೇಳ್ತಾ ಇದ್ದೇನೆ. ಅಥವಾ ಗಂಡ ಆಗಲಿ ಹೆಂಡತಿ ಆಗಿರಲಿ ದಾಂಪತ್ಯ ಸಮಸ್ಯೆ ತುಂಬ ಆಗ್ತಾ ಇದೆ, ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ, ಬರೀ ಜಗಳ ಮನಸ್ತಾಪಗಳಾಗ್ತಾ ಇದೆ ಅಂದರೆ ಒನ್ ಆಫ್ ದ ರೀಸನ್, ಹಲವು ಕಾರಣಗಳಲ್ಲಿ ಒಂದು ಶುಕ್ರನ ಸ್ಥಾನ ಆಗಿರುತ್ತೆ. ಲಗ್ನದಿಂದ ರಾಶಿಯಿಂದ 7ನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಂದರೆ ಸುಖ ದಾಂಪತ್ಯ ಸಿಗೋದು ಕಷ್ಟ ಆಗತ್ತೆ. ಎರಡನೇದಾಗಿ ಶುಕ್ರ ಮೀನ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ, ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಮೀನ ರಾಶಿ ಮೀನ ಲಗ್ನದವ್ರಿಗೆ ಏನಾದರೂ ಶುಕ್ರ ಕನ್ಯಾದಲ್ಲಿದ್ದಾನೆ ಅಂತಾದರೆ, ಅಥವಾ ಯಾವುದೇ ಲಗ್ನ ಯಾವುದೇ ರಾಶಿ ಆಗಿರಲಿ ಶುಕ್ರ ಏನಾದರೂ ಕನ್ಯಾ ರಾಶಿಯಲ್ಲಿ ಅವರ ಜಾತಕದಲ್ಲಿದ್ದಾನೆ ಅಂದರೆ
ಅವರಿಗೆ ಸಾಂಸಾರಿಕ ಸುಖದ ಮೇಲೆ ಆಸಕ್ತಿನೇ ಇರೋಲ್ಲ ಸಾಮಾನ್ಯವಾಗಿ ನಾನು ಹೇಳ್ತಾ ಇರುವಂಥದ್ದು ಅದಲ್ವಾ. ಸೊ ಯಾರಿಗೆ ಸಾಂಸಾರಿಕ ಸುಖದಲ್ಲಿ ಆಸಕ್ತಿನೇ ಇರೋದಿಲ್ಲ ಅವ್ರ ಹತ್ರ ಸುಖ ದಾಂಪತ್ಯ ಎಲ್ಲಿಂದ ಬಯಸ್ಲಿಕ್ಕೆ ಸಾಧ್ಯ? ಚಾನ್ಸಸ್ ಆರ್ ವೆರಿ ಲೋ. ಸೊ ಆದ್ದರಿಂದಾಗಿ ಶುಕ್ರನ ಸ್ಥಾನ ಜಾತಕದಲ್ಲಿ ಬಹಳ ಮುಖ್ಯ. ಗಣಕೂಟ ಇತ್ಯಾದಿ ಹಲವಾರು ನೋಡಬೇಕಾದ್ರೆ ಒಂದು ಬಹಳ ಮುಖ್ಯವಾಗಿ ಶುಕ್ರ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ. ಶುಕ್ರ ಏನಾದರೂ ಇಲ್ಲಿದ್ರೆ ಏನು ಗುರುಗಳೇ ಅಂತ ಕೇಳ್ಬೋದು. ಯಾವುದೋ ಜಾತಕ ಬಂದಿದೆ, ಶುಕ್ರ ಇಲ್ಲಿದ್ದಾನೆ, ಏನು ರೀಸನ್ ಏನು? ಮದುವೆ ಆಗ್ಬೋದಾ? ಯಾವುದೇ ರಾಶಿ ಯಾವುದೇ ಲಗ್ನ ಆಗಿರ್ಬೋದು. ಕನ್ಯಾ ರಾಶಿ ಕನ್ಯಾ ಲಗ್ನ ಇದ್ರೆ ನನ್ನ ಪ್ರಕಾರ ಬೇಡವೇ ಬೇಡ, ಸಪ್ತಮದಲ್ಲಿ ಶುಕ್ರ ಇದ್ರೆ. ಇನ್ನು ಯಾವುದೇ ರಾಶಿ ಯಾವುದೇ ಲಗ್ನ ಆಗಿರಲಿ, ಶುಕ್ರ ಏನಾದರೂ ಮೀನದಲ್ಲಿದ್ದಾನೆ ಅಂದರೆ ಏನು ಅಂತ ಕೇಳಿದ್ರೆ ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ ಶುಕ್ರ, ಚೆನ್ನಾಗಿ ದುಡ್ಡಿಗಿಡ್ಡೆಲ್ಲ ಇರ್ತದೆ, ಚೆನ್ನಾಗಿ ಒಳ್ಳೆ ಶ್ರೀಮಂತ ಸಂಬಂಧ ಮಾಡ್ಕೊಂಡ್ಬಿಡ್ಬೋದಾ ಅಂತಂದ್ರೆ ನೋಡಿ, ಒಂದು ಹೇಳ್ತೇನೆ, ಶುಕ್ರ ಅಲ್ಲಿದ್ದಾನೆ ಅಂದ ತಕ್ಷಣ ಸಾಮಾನ್ಯವಾಗಿ ಅದು ಲವ್ ಮ್ಯಾರೇಜ್ಗಳಾಗುವ ಸಾಧ್ಯತೆ ಇರ್ತದೆ. ನಿಮ್ದು ಅರೇಂಜ್ಡ್ ಮ್ಯಾರೇಜ್ಗೋಸ್ಕರ ಶುಕ್ರ ಮೀನರಾಶಿಯಲ್ಲಿರುವ ಜಾತಕ ಬಂದಿದೆ ಅಂದಾಗ ಎಲ್ಲೋ ಒಂದು ಲವ್ ಬ್ರೇಕಪ್ ಆಗಿರ್ತದೆ, ಅಥವಾ ಬೇರೆ ಏನಾದರೂ ಒಂದು ಸಮಸ್ಯೆ ಆಗಿದ್ದು ಅದು ತುಂಡು ಮಾಡಿ ಇಲ್ಲಿ ಹೊಸದಾಗಿ ನಿಮಗೆ ಪ್ರೆಸೆಂಟ್ ಮಾಡಿರುವ ಸಾಧ್ಯತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸಾಧ್ಯತೆಗಳು ಇರ್ತದೆ. ಸೊ ಆದ್ದರಿಂದ ಶುಕ್ರ ಇಲ್ಲಿದ್ದಾನೆ ಅಂದಾಗೂ ಕೂಡ ನೀವು ಅದರ ಬಗ್ಗೆ ಗಮನಿಸಬೇಕು. ಹಾಗೂ ಸ್ವಲ್ಪ ಅವರ ಒಂದು ಶುಕ್ರ ಏನಾದರೂ ಜಾತಕದಲ್ಲಿ ಇಲ್ಲಿದ್ದಾನೆ ಅಂದರೆ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಶುಕ್ರ ಏನಾದರೂ ಇಲ್ಲಿದ್ದಾನೆ ಅಂತಂದರೆ ಸ್ವಲ್ಪ ಅವರ ಲೈಫ್ ಸ್ಟೈಲ್ನ ಒಂಚೂರು ನೋಡ್ಕೊಳ್ಳಿ. ಅವರು ಸ್ವಲ್ಪ ಹೈ ಲೈಫ್ ಸ್ಟೈಲ್ನವರಾಗಿರ್ತಾರೆ, ದುಡ್ಡು ಇರಲಿ ಬಿಡಲಿ ಹೈ ಲೈಫ್ ಸ್ಟೈಲ್ನವರಾಗಿರ್ತಾರೆ. ಸೊ ಅವ್ರ ಜೊತೆಗಿನ ಜೀವನ ಕ್ರಮ ಸುಖವಾಗಿರುತ್ತಾ ಇಲ್ವಾ, ಇದೆಲ್ಲ ಬಹಳ ಕಷ್ಟವಾಗಿರುತ್ತೆ. ಸೊ ಶುಕ್ರ ಎಲ್ಲೇ ಇರಲಿ, ಶುಕ್ರ ಚೆನ್ನಾಗಿದ್ದಾನ, ಶುಕ್ರನ ಪ್ರಭಾವ ಏನು, ಇದೆಲ್ಲದನ್ನು ಸಹ ಗಮನವಿಟ್ಕೊಳ್ಬೇಕು. ಇಲ್ಲಿ ಶುಕ್ರ ಇದ್ದಾನೆ ಅಂತ ಆದರೆ, ಹುಡುಗನ ಜಾತಕ ಹುಡುಗಿ ಜಾತಕ ಮದುವೆಗಿನ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಶುಕ್ರ ಇದ್ದಾನೆ ಅಂತ ಆದರೆ ದಯವಿಟ್ಟು ಮದುವೆ ಮಾಡದೇ ಇದ್ರೆ ಒಳ್ಳೆಯದು. ಯಾಕೆಂದರೆ ಶುಕ್ರ ಸುಖ ದಾಂಪತ್ಯ ಜೀವನಕಾರಕನಾಗಿರ್ತಾನೆ. ಈಗ ಮದುವೆ ಆಗೋಗಿದೆ, ಶುಕ್ರ ಇಲ್ಲಿದ್ದಾನೋ ಎಲ್ಲೋ ಇದ್ದಾನೆ, ಶುಕ್ರನ ಇಲ್ಲೇ ಶುಕ್ರ ಇರಲಿ ಅಥವಾ ಇಲ್ಲೇ ಶುಕ್ರ ಇರಲಿ, ಅಥವಾ ಯಾವುದೇ ರಾಶಿ ಲಗ್ನ 7ನೇ ಮನೆಯಲ್ಲಿ ಶುಕ್ರ ಇರಲಿ, ಅವಾಗ ಶುಕ್ರನ ಆರಾಧನೆ ಮಾಡಿಕೊಂಡು ನೀವು ಆ ದಾಂಪತ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಫಸ್ಟ್ ನೋಡಬೇಕು. 7ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, ಅಥವಾ ಶುಕ್ರ ಕನ್ಯಾ ರಾಶಿಲಿದ್ದಾನೆ, ಅಥವಾ ಮೀನ ರಾಶಿಲಿದ್ದಾನೆ ಅಂದ್ರೂ ಸಹ ದಾಂಪತ್ಯ ಸಮಸ್ಯೆ ಆಗ್ತಾ ಇದೆ ಅಂತಂದರೆ, ನಾನು ಇದು ಭಾಗ 1 ಅಂತ ಅಂದ್ಕೊಳ್ಳಿ, ಇದನ್ನು ಇನ್ನೂ ಹಲವಾರು ಭಾಗಗಳು ಮಾಡ್ಕೊಂಡು ಹೋಗ್ತೇನೆ. ಸೊ ಭಾಗ 1 ಅಂತ ತಿಳ್ಕೊಂಡಾಗ ಶುಕ್ರನ ಪ್ರಾಧಾನ್ಯತೆ ಹೇಳ್ತಾ ಇದ್ದೇನೆ ನಿಮಗೆ. ಸೊ ಶುಕ್ರನ ಆರಾಧನೆಯಿಂದ ಮಾತ್ರ ನೀವು ಇಲ್ಲಿ ಸಮಸ್ಯೆನ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಆ ಶುಕ್ರನ ಆರಾಧನೆ ಏನಪ್ಪ ಅಂತಂದರೆ, ಶುಕ್ರನ ಆರಾಧನೆ ಅಂದರೆ ಯಾವ ರೀತಿಯಲ್ಲಿ ಮಾಡಬೇಕು ಅಂದ್ರೆ ನೋಡಿ, ಬಹಳ ಮುಖ್ಯವಾಗಿ ಮುತ್ತೈದೆಯರಿಗೆ ಆರಾಧನೆ ಮಾಡಬೇಕೆಂದ್ರೆ, ಈ ಶುಕ್ರನ ಕಾರಣದಿಂದಾಗಿ ಏನಾದರೂ ದಾಂಪತ್ಯ ಕಲಹಗಳಾಗ್ತಾ ಇದೆ ಅಂತಂದರೆ ಬಹಳ ಮುಖ್ಯವಾಗಿ ಮುತ್ತೈದೆಯರಿಗೆ ಆರಾಧನೆ ಮಾಡುವಂಥದ್ದು. ಶುಕ್ರವಾರಗಳಲ್ಲಿ ಪ್ರತಿ ಶುಕ್ರವಾರ ಒಂದು ಮುತ್ತೈದೆನಾರು ನಿಮ್ಮ ಮನೆಗೆ ಕರೆದು ಅವರಿಗೆ ಒಂದು ಅರಿಶಿನ ಕುಂಕುಮ ವಿಳೆದೆಲೆ ಅಡಿಕೆ ಎರಡು ತೆಂಗಿನಕಾಯಿ ದಕ್ಷಿಣೆ ಬಳೆ ಬ್ಲೌಸ್ ಪೀಸು ಅಥವಾ ಸೀರೆ ನಿಮ್ಮ ಶಕ್ತಿ ಅನುಸಾರ ಏನಾದರೂ ಅವ್ರಿಗೆ ಕೊಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವ್ರ ಕೈಯಲ್ಲಿ ಅಕ್ಷತೆ ಹಾಕ್ಸ್ಕೊಳ್ತಕ್ಕಂಥದ್ದು. ಇದರ ಒಂದು 9 ಶುಕ್ರವಾರ 9 ಮುತ್ತೈದೆಯರನ್ನು ಕರೆದಾಗಲೂ ಸಹ ಇದೊಂಚೂರು ಕಂಟ್ರೋಲಿಗೆ ಬಂದು ದಾಂಪತ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇಲ್ಲ ಮನೆ ಹತ್ತಿರದಲ್ಲಿ ಆದರೂ ದುರ್ಗಾದೇವಿ ದೇವಸ್ಥಾನ ಇದೆ ಅಂತಾದರೆ ಹೋಗಿ ಅಲ್ಲಿ ಶುಕ್ರವಾರಗಳಲ್ಲಿ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬಂದು ಆ ಕುಂಕುಮವನ್ನು ಗಂಡ ಹೆಂಡತಿ ಇಬ್ಬರು ಧಾರಣೆ ಮಾಡ್ಕೊಳ್ಳೋದ್ರಿಂದನೂ ಈ ಥರ ಏನಾದ್ರು ಬಾಧೆಯಿಂದಾಗಿ ಗಂಡ ಹೆಂಡತಿ ಜಗಳ ಆಗ್ತಾ ಇದ್ದರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಇನ್ನು ಲಲಿತಾ ಸಹಸ್ರನಾಮವನ್ನು ಪ್ರತಿ ದಿವಸ ಪಠನೆ ಮಾಡೋದ್ರದ್ದು, ಶ್ರವಣ ಮಾಡೋದು, ಕೇಳಿಸ್ಕೊಳ್ಳೋದು ಅಥವಾ ಓದ್ಕೊಳ್ಳುವಂಥದ್ದು ಪ್ರತಿ ದಿವಸ ಮಾಡೋದ್ರಿಂದಲೂ ಸಹ ಈ ಶುಕ್ರನ ಸಮಸ್ಯೆ ಪರಿಹಾರವಾಗಿ ನಿಮಗೆ ಸುಖ ದಾಂಪತ್ಯ ಸಿಗುತ್ತೆ. ಇನ್ನಂದರೆ ಚಂಡಿಕಾ ಪಾರಾಯಣವನ್ನು ಮಾಡಿಸ್ಬೋದು ಶುಕ್ರವಾರಗಳಲ್ಲಿ. ಸಂಪುಟಿ ವಿಧಾನದಲ್ಲಿ ಅದರಲ್ಲಿ ಐಕ್ಯಮತ್ಯ ಮಂತ್ರ ಅಂತ ಬರುತ್ತೆ, ಪಲ್ಲವ ವಿಧಾನ ಮಾಡಿದ್ರು ಸಾಕು. ಪಲ್ಲವ ವಿಧಾನದಲ್ಲಿ ಪಲ್ಲವ ವಿಧಾನದಲ್ಲಿ ಚಂಡಿಕಾ ಪಾರಾಯಣವನ್ನು ಶುಕ್ರವಾರಗಳಲ್ಲಿ ಐಕ್ಯಮತ್ಯ ಮಂತ್ರದಿಂದ ಮಾಡಿಸೋದ್ರಿಂದಲೂ ಸಹ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಮನಸ್ತಾಪಗಳಿದ್ದರೆ ಪರಿಹಾರವಾಗುತ್ತೆ. ಒಂದು 9 ಬಾರಿ ಯಾರು ಮಾಡಿಸ್ರೂ ಒಳ್ಳೆಯದು. ಶಕ್ತಿಯಾನುಸಾರ ಮಾಡಿಸ್ಕೊಂಡ್ರೆ 1 ಅಥವಾ 9 ಸಲ ಮಾಡಿಸ್ರೂ ಆಗುತ್ತೆ. ಇಲ್ಲ ಶುಕ್ರನ ಜಪ ತರ್ಪಣ ಹೋಮ ಇತ್ಯಾದಿಗಳು ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ನಾವು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಈ ಸಮಯಗಳಲ್ಲಿ ಶುಕ್ರ ಶಾಂತಿ ವಿಶೇಷವಾಗಿ ಮಾಡ್ತಾ ಇರ್ತೇವೆ. ಸೊ ಸಂಕಲ್ಪ ಸೇವೆ ಬೇಕಾದ್ರೂ ಕೊಡ್ಬೋದು. ಇನ್ನು
ಒಳ್ಳೆಯ ಇದೆ ಅಂದರೆ ಜಾತಕ ಪರಿಶೀಲನೆ, ಯಾಕೆಂದರೆ ಇದು ಒಂದೇ ರೀಸನ್ ಅಲ್ಲ, ಇನ್ನು ಹಲವಾರು ಕಾರಣಗಳಿರಬಹುದು. ನಾನು ಭಾಗವಾಗಿ ಏನು ಮಾಡ್ಕೊಂಡು ಹೋಗ್ತೀನಿ, ಅವಾಗ ಒಂದೊಂದು ಭಾಗದಲ್ಲೂ ಹೇಳ್ಕೊಂಡು ಹೋಗ್ತೀನಿ ದಾಂಪತ್ಯ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಹೇಳ್ಬಿಟ್ಟು, ಪರಿಹಾರ ಏನು ಅನ್ನೋ ರೀತಿಯಲ್ಲಿ. ಸೊ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗಲೂ ಸಹ ನೀವು ಏನು ಕಾರಣ ಏನು ಪರಿಹಾರ ಏನು ಅನ್ನುವಂಥದ್ದು ನಿಮ್ಮ ವೈಯಕ್ತಿಕ ಜಾಗದಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಬರಬೇಡಿ, ಸಾಮಾಜಿಕ ಜಾಲತಾಣಗಳಲ್ಲಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.